ಹಸಿವು ಅಂದ್ರೆ ಏನಂತ ನಂಗೆ ಗೊತ್ತು. ಅದ್ರ ಸಂಬಂಧ ಚಿತ್ರಾನ್ನ ಓಪನ್ ಮಾಡಿದ್ವಿ. ಯಾರು ಇಲ್ಲಲ್ಲಪ್ಪ, ಸಾರಿ ಅಂದ್ರೆ ನನ್ ಲವ್ ಮಾಡೋರು ಯಾರು ಇಲ್ಲಲ್ಲಪ್ಪ. ಮನ್ಸಿಂದ ಮಾತಾಡ್ತೇನ್ರಿ. ಈಗ ಬೆಳಿಗ್ಗೆ ನನ್ನ ಚಿತ್ರಾನ್ನ ಹೋಗಿದ್ದೆ, ಆರ್ಡರ್ ಇದ್ದಿತ್ತು 4 ಗಂಟೆಗೆ ಹೋದ್ರಿ. ಸೊ ಮಾರ್ನಿಂಗ್ 9, 8, 9 ಊಟ ಮಾಡಿದೆ. ಅದಕ್ಕೆ ಕಸ್ಟಮರ್ ಬರ್ತಾ ಹೋದ್ರು ಮಧ್ಯಾಹ್ನ ಊಟ ಮಾಡಿಲ್ರಿ. ಯಾಕಂದ್ರೆ ಮನ್ಯಾಗ ಮಾಡೋ ಊಟನೇ ಬೇರೆ, ಹೊರಗೆ ಊಟ ಮಾಡೋದೇ ಬೇರೆ. ಸೊ ಬಾರ್ ಖಾನಾವಳಿಗೆ ಹೋಗ್ಬೇಕು ಅಥವಾ ರೆಸ್ಟೋರೆಂಟ್ ಹೋಗ್ಬೇಕು, ಅದು ಇದು ಆರ್ಡರ್ ಮಾಡಬೇಕು, ಆಯ್ತು ಎಲ್ಲ ಊಟ ಮಾಡಬೇಕು, ಆಮೇಲೆ ಬಿಲ್ ಪೇ ಮಾಡಬೇಕು. ಸೊ ಅದು ನಂಗೆ ಬೇಜಾರು ಅನಿಸ್ತಿದ್ರಿ. ದಿನ 3 ಟೈಮ್ ಎಲ್ಲಿ ಹೋದ್ರು ದುಡ್ಡು ಬ್ಯಾಡ್ ಅನಿಸ್ತ್ರಿ. ಸೊ ಊಟ ಮಾಡೋ ಮನ್ಸಿದ್ದಿಲ್ಲ, ಮಧ್ಯಾಹ್ನ ಹಸಿವಿಲ್ಲ ಸರ್. ಹಂಗೆ ಬಂದ ಮನೆಗೆ ಪೇಂಟ್ ಮಾಡಿಸ್ಬೇಕಂತ ಅನಿಸ್ತು. ಮನ್ಸು ಯಾಕೋ ಭಾಳ ಗಲೀಜಾಗಿದ್ರಿ. ಸೊ ಪೇಂಟ್ ಮಾಡಿಸ್ಬೇಕಂತ ಹೋಗಿ ತೊಗೊಂಡು ಬಂದು ಪೇಂಟ್ ಮಾಡಿಸ್ರಿ. ಹಂಗೆ ಮಲ್ಕೊಂಡ. ಭಾಳ ಹೊಟ್ಟಿ ನೋವು ಸುರೈತ್ರಿ, ಹಸಿವಾಗ್ಲದು ಭಾಳ. ಹಸಿವು ಮನೆಗೆ ಯಾರು ಇಲ್ಲ, ಊಟನೂ ಏನಿಲ್ರಿ. ಸೊ ಊರಾಗ ಯಾರ ಹತ್ರನು ಹೋಗಿ ಕೇಳ್ಬೇಕು ಅನ್ನೋಷ್ಟು ಧೈರ್ಯ ನನಗಿಲ್ಲ. ಅಂತ ಬಾಂಡಿಂಗ್ ಯಾರ ಹತ್ರನು ಇಲ್ರಿ ಊರಾಗ. ಫ್ಯಾಮಿಲಿ ಇದಿರ್ಬೋದು ಏನಿದ್ರೆ, ಬಟ್ ಅಂಜಿಕೆ ಆಗುತ್ತೆ ಅವ್ರಿಗೆ ಹೋಗಿ ಕೇಳಕ್ಕೆ ಊಟ ಹಂಗ. ಬಟ್ ಎಲ್ಲ ಆದ್ರೂ ಆ ಟೈಮಿಗೆ ಊಟ ಸಿಕ್ಕಿಲ್ಲ ಸಲ್ಗೆ. ಕೋಟ್ಯಾಧಿಪತಿ ಇಲ್ದಿದ್ರು ಊಟ ಮಾಡ್ಲಿಕ್ಕೆ ದುಡ್ಡವಾಗ ಸರ್. ಯಾರು ನೆನಪಾಗಿಲ್ಲ ನನಗೆ, ಯಾರು ನೆನಪಾಗಿಲ್ಲ, ನಿಜ ಹೇಳ್ತೀನಿ. ನನ್ನ ಲವ್ ಮಾಡೋಷ್ಟು ಜನ ಅದಾರ, ಹುಡುಗಿಯರ್ ಅದಾರ, ಹುಡುಗರು ಅದಾರ ಅಂತ ಅನ್ಕೊಂಡಿದ್ರೆ, ಲಿಟ್ರಲಿ ನನ್ನ ಫೀಲಿಂಗ್ಸ್ ಯಾರು ಅರ್ಥ ಮಾಡ್ಕೊಬಲ್ಲ. ಟೈಮ್ ಎಷ್ಟು ಬೇಜಾರು ಅನಿಸ್ತಂದ್ರೆ ಇವಾಗ ಅರ್ಥ ಐತಿರಿ ನನಗೆ. ಫೋನ್ ಏನೋ ಅದ ರೀ, ಎಷ್ಟೋ ಜನ ಫೋನ್ ಮಾಡ್ತಾರೆ, ಆದ್ರೆ ಯಾರು ಮನ್ಸಿಂದ ಮಾಡಲ್ರಿ. ನಿನ್ ಊಟ ಐತೇನೋ, ನಿನ್ ಜೀವನ ಹೆಂಗ್ ನಡ್ಲೈತದ, ನೀ ಹೆಂಗ್ ಮಾಡ್ಲತ್ತಿ ಅಂತ ಒಬ್ರು ಕೇಳಲ್ರಿ. ಬ್ಯಾನಿ ಆಗ್ಲತ್ತಿರಿ ಅಂತಂದ್ರೆ ಇವಾಗ 11:30 ಆಗ್ಯದ್ರಿ. ಹಸಿವೆ ಆಗಿ ಸಂಬಂಧ ಕಾರ್ ತೊಗೊಂಡ್ ಬಂದಿನ್ರಿ, ಎಲ್ರಿ ಊಟ ಸಿಕ್ಸಿದೇನೋ ಅಂತ. ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಗಿರೋಗ್ರಿ ಪಾಪ. ನಾನು ವಿಡಿಯೋ ಅದ ಅಂತ ಹೇಳ್ತೀನಿ, ಇದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬಿಡ್ತೀನೋ ಗೊತ್ತಿಲ್ಲ. ಮಾಡೋರು ಧೈರ್ಯ ಮಾಡ್ಬೇಕು ನಾ. ಯಾಕಂದ್ರೆ ಮತ್ತೆ ಜನ ನೋಡಿ ಅಳ್ತಾರ ಅಂತ ಹೇಳ್ತಾರೆ. ಜೀವನದಾಗ ನೀವು ಏನೋ ಒಂದು ಗೊತ್ತಾಗಬೇಕಂದ್ರೆ ನಿಮ್ ಅಹಂಕಾರ ಮುರಿಬೇಕು ಅಂದ್ರೆ ನೀವೊಂದ್ 2 ದಿವಸ ಉಪವಾಸ ಇರಬೇಕು, ಅಳಬೇಕು. ಅಶ್ವದ್ರ ಭಾಳ ಅಳು ಬರೋದಿಲ್ಲ. ನಾನೇನು, ನನ್ನೋರು ಯಾರು ಅರ್ಥ ಆಗುತ್ತೆ. ನನ್ನೋರು ಯಾರಿಲ್ಲ, ನಮ್ಮ ಹೋಗಿ ಬಿಟ್ಟು. ಯಾಕಂದ್ರೆ ಊಟ ಮಾಡಿದಿ ಅಂತ ಯಾರು ಇಲ್ಲಿವರೆಗೆ ಕೇಳ್ರಿ. 1 ತಿಂಗಳು ನೋಡಿದ್ರು ಫೋನ್ ಹಚ್ಚನ ಕೇಳಿಲ್ಲ, ಲೈವ್ ಆಗ್ನೂ ಕೇಳಿಲ್ಲ. ಬಟ್ ನಿನ್ ಜೀವನ ಹೆಂಗ್ ಮಾಡ್ಲತ್ತಿ ಅಂತ ಕೇಳಿಲ್ಲ ನನಗೆ. ನನ್ನನ್ನ ಲವ್ ಮಾಡೋರು, ನಿಜ, ನನ್ನನ್ನ ಲವ್ ಮಾಡೋರು ಇನ್ನೂ ಯಾವ ಒಂದು ಜೀವನ ಇಲ್ಲ. ಸೀರಿಯಸ್ಲಿ ಬ್ರೋಕನ್ ಹೊಟ್ಟೆ ಭಾಳ ಆಶಯವಾಗ್ಲಿಕ್ಕೆ ನೋಡವ್ರೆ ಅಲ್ಲಿ ಏನೋ ಸಿಗುತ್ತೇನೋ ಅಂತ ಹೋಗ್ಬೇಕು. ಭಾಳ ಅತ್ತೆಗಾಯ್ಸು. ಯಾಕತ್ತ ಅಂದ್ರೆ ನನ್ಗೆ ಯಾರು ಇಲ್ಲಲ್ಲಪ್ಪ, ಸಾರಿ ಅಂದ್ರೆ ನನ್ ಲವ್ ಮಾಡೋರು ಯಾರು ಇಲ್ಲಲ್ಲಪ್ಪ. ಹಸಿವೆ ಆದ ಯಾರು ನೆನಪಾಗಿಲ್ರಿ ನಂಗೆ. ಅವ್ರ ಮನೆಗೆ ಹೋಗ್ಬೇಕು, ಯಾರು ನೆನಪಾಗಿಲ್ರಿ. ಎಲ್ರ ಮನೆಗೆ ಹೋದ್ರು ಮಾರಿ ಬಂಕ್ ಮಾಡ್ತಾರ ಅಂತ ನನಗೆ ಫೀಲ್. ನನ್ನ ಮನಸ್ಸಿನ ದುಃಖ ಆಯ್ತಂದ್ರೂ ಯಾರಿಗ ಹೇಳ್ಬೇಕಂತಂದ್ರು ನನಗ ಯಾರು ನೆನಪಾಗಿಲ್ರಿ. ಯಾಕಂದ್ರೆ ಅರ್ಥ ಮಾಡ್ಕೊಳಲ್ರಿ ಯಾರನ್ನು. ಅರ್ಥ ಮಾಡ್ಕೊಳ್ಳೋರ್ ಮುಂದೆ ಹೋಗಿ ನಾ ಹೇಳೋದಾದ್ರೆ ಅವ್ರು ಅರ್ಥ ಮಾಡ್ಕೋತಾರ್ರಿ. ಭಾಳ ಇಲ್ಲಾಜಿಕಲ್ ಮಾತಾಡ್ತೀನ್ರಿ, ಬಟ್ ಇದ್ರೊಳಗೆ ಎಮೋಷನಲ್ ಅದ್ರಿ. ಹಸಿವೆ ಆಗ್ಲತ್ತವ್ರಿ. ಈಗ ಹೋಗಿ ಊಟ ಮಾಡವ್ರಿ. ಎಲ್ಲ ಸಿಗ್ತಾವ ಇಲ್ಲೋ ನಾವು ಮನೆ ಬರ್ದಾಗ. ಈಗ 11:30 ಆಗ್ಲತ್ತ. ನಮ್ಮ 3 ಬಲ್ಲಿದ ಧಾಬಾಗ್ ಬಂದೇನ್ರಿ. ಇದು ಏನ್ರಿ ಯಾವ ಧಾಬಾ ರೀ? ರವಿ ಒಳಗೆ ಸಿಗುತ್ತೆಲ್ಲ ಗೊತ್ತಿದ್ದವ್ರಿ. ಹೆಂಗ್ ಹೋಗ್ಬೇಕ್ರಿ ಒಳಗೆ? ನೋಡ್ರಿ ಸರ್, ಹಸು ಅಂದ್ರೆ ಹಸು ಆಗ್ಯಾವ. ಒಟ್ಟಿಗೆ ಏನ್ರ ಒಂದ್ ಬಿದ್ದ್ರ ಸಾಕು ಅಂದಂಗ ಆಗ್ಯಾವ. ಈ ಟೈಮಿಗೆ ರೀ 1 ಲಕ್ಷ ರೂಪಾಯಿ ಒಂದು ಊಟ ಕೊಟ್ರು ಕೊಟ್ಟು ಮಾಡ್ಬೇಕಂತ ಪರಿಸ್ಥಿತಿ. ಹಸು ಆಗ್ಯಾವ್ರಿ ನಂಗೆ ಭಾಳ. ಹೊಟ್ಟಿ ಬ್ಯಾನಿ ಆಗ್ಲತ್ತದ. ಅಡಿಗೆ ಮಾಡ್ತಾರೆ ಈಗ ನಮ್ಗೆ ಅವೈಲೇಬಲ್ ಅಂತ ಅರ್ಥ ಐತಿ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಮಾಡ್ತಾರೆ ಇವ್ರು? ನಮಗ ಟೈಮ್ 11:30 ಆಗಿದಲ್ಲ, ನಂಗೆ ಭಾಳ ಹಸು ಆಗ್ಯಾವ. ಭಾಳ ಹಸು ಆಗ್ಯಾವ ನಂಗೆ ಊಟ ಬೇಕು. ಏನಾರ ಇದ್ದಿದ್ದು ಕೊಡ್ರಿ ಫಾಸ್ಟ್. ಇದ್ದಿದ್ರೆ ರೈಸ ಅಂಡಕರಿ. ಈಗ ಏನಾರ ಕೊಡುವನ್ರಿ ಸ್ವಲ್ಪ. ಯಾಕಂದ್ರೆ ಹೊಟ್ಟಿ ಭಾಳ ಹೊಟ್ಟಿ ನನಗೆ ಹಿಂಗ್ ಹೊಟ್ಟೆ ಹಿಂಗ್ ಒಡ್ ಬರ್ದಪ್ಲೆ ಆಗತ್ತೆ. ನಾನು ಒಡ್ ಬರ್ದಂಗ ಆಗತ್ತ. ಯಾಕಂದ್ರೆ ನಿಮ್ಗೆ ಹಸುನೇ ಆಗಿಲ್ಲ. ಹೆಂಗ್ ಒಡ್ ಯಂತ್ರ ಅಭ್ಯಾಸ
ಹೊಟ್ಟಲ ಇನ್ನೊಂದು ರೊಟ್ಟಿ. ಇದುವರೆಗೂ ಹೊಟ್ಟೆ ಭಾಳ ನೋವಾಗ್ಲತ್ತಿಲ್ಲ, ಒಳಗೆ ಒಡ್ ಬರ್ದಂಗೆ ಆಗ್ಲತ್ತಿತ್ತು. ಬಟ್ ಇವಾಗ ಹಸಿವೆ ಕಮ್ಮಾಗಿ ಸಂಬಂಧ ಅಡ್ಜಸ್ಟ್ ಆಗ್ಲತ್ತೀರಿ ಬಾಡಿ ಅಡ್ಜಸ್ಟ್ ಐತಿ ಸರ್. ಹೊಟ್ಟೆ ಬ್ಯಾನಿ ಆಗ್ಲತ್ತೀರಿ, ವಿಡಿಯೋ ಮಾಡ್ಲತ್ತೀರಿ. ಅನ್ನೋರು ಕೊಟ್ಟಾರೆ ನಾವು ಈ ಸ್ಮಾಲ್ ಕೊಡು. ಹಸು ಆಗೋ ಟೈಮ್ನಾಗ ಚಿಕನ್ ಕೊಟ್ರೆ ತಿನ್ಬೇಕಾಯ್ತು. ಊಟ ಎಲ್ಲ ಆಯ್ತ್ರಿ, ಅಣ್ಣವ್ರು ಮಾಡ್ಕೊಟ್ರು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇವಾಗ ಹಸು ಆಗಿಲ್ರಿ, ಹೊಟ್ಟೆ ಮುರ್ದಂಗೆ ಆಗಿಲ್ಲತ್ತಿದ್ದಲ್ಲ, ಆ ಟೈಮ್ನಾಗ ನನಗೆ ಹುಡುಗಿ, ಯಾಕೆ ಜನರೇ, ನಮ್ಮ ಮಮ್ಮಿ, ನಮ್ಮ ಫ್ಯಾಮಿಲಿ, ನಮ್ಮ ದೊಡ್ಡವ್ವ, ನಮ್ಮ ಊರು, ನಮ್ಮ ಜನ, ನಮ್ಮ ದೋಸ್ತರು ಎಲ್ಲರೂ ನೆನಪಾದ್ರಿ. ಎಲ್ಲರ ಮೇಲೆ ಹೇಟ್, ಎಲ್ಲರ ಮೇಲೆ ಸಿಟ್ಟು ಬಂತು. ಒಂದು ತಿಂಗಳು ಹಿಡಿದು ಯಾರೂ ಫೋನ್ ಮಾಡಿಲ್ಲಲ್ಲಪ್ಪ, ನೀವು ಊಟ ಮಾಡಿದ್ದಿದ್ದಿಲ್ಲ, ಕೇಳಿಲ್ಲ. 8 ದಿನ ಮನೆಗೆ ಯಾರೂ ಇಲ್ದು, ಇನ್ನೂ ಒಂದು ಸಲ ಕೇಳಿಲ್ಲ. ನಮ್ಮ ಮಮ್ಮಿ ಆರಾಮಿದ್ದಂದ್ರೆ ಕೇಳಿದಿಲ್ಲ ಮಮ್ಮಿ. ಇವಾಗ ಊಟ ಹೆಂಗೆ ಮಾಡದ ಎಲ್ಲ ನೆನಪು ಹೋಗ್ಬಿಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ವಿಡಿಯೋ ಮಾಡ್ಕೋತಾನೆ ಹೋಗ್ತೀರಿ, ನಿಮಗೆ ಬುದ್ಧಿ ಮಾತು ಹೇಳ್ತಾನೆ. ಈಗ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ನನಗೆ ನಾ ಕಲ್ತಿ ಪಾಠ ನೀವು ಕಲಿಬೇಕು ಅಂಥೇಳಿ. ಪಾಠ ಅಂದ್ರೆ ಪಾಠ ಅಲ್ರಿ, ಎಕ್ಸ್ಪೀರಿಯನ್ಸ್ ಇದು, ದೊಡ್ಡ ಎಕ್ಸ್ಪೀರಿಯನ್ಸ್. ನೋಡ್ರಿ, ಮಲ್ಕೊಂಡಿದ್ದವ ಹೊಟ್ಟೆ ನೋವಾಗ್ಲತ್ತಂತ ತಿಳ್ಕೊಂಡು ಅಳ್ಕೋತ ಬಂದಿರಿ. ನಾವು ಊಟ ಸಿಕ್ತು ಇಲ್ಲಿದ್ರೆ ಯಾಕಡ್ರೆ ಒಂದು 3 ಕಿಲೋಮೀಟ್ರ್ ಹೋಗಿ ರೆಡಿ ಇದ್ದೀರಿ ನೀವು ಅಂತ ಪರಿ. ಹಸಿವು ಅಂತ ಏನಂತ ನಂಗೆ ಗೊತ್ತು, ಈಗ ಫಸ್ಟ್ ಟೈಮ್ ಅಲ್ರಿ, ನಂಗೆ ಭಾಳ ಗೊತ್ತು. ಹಸಿವು ಅಂದ್ರೆ ಏನಂತ ನಂಗೆ ಗೊತ್ತು. ಅದ್ರ ಸಂಬಂಧ ಚಿತ್ರಾನ್ನ ಓಪನ್ ಮಾಡಿದ್ವಿ. ಲಿಟ್ರಲಿ ಹೇಳ್ತೀನಿ, ಇವತ್ತಿನ ಹಿಡಿದು ನಿಮ್ಗೆ ಯಾರಿಗಾರ ಹಸು ಇದ್ದಿತ್ತು ಅಂತಂದ್ರೆ ನಮ್ಮ ಚಿತ್ರಾನ್ನದಾಗ ಒಂದು ಹಸು ಆಗ್ಯಾವ್ರಿ ಅಂತ ಹೇಳ್ರಿ. ನಂಬಲ್ಲಿ ಏನು ಐಟಮ್ಸ್ ಇರಲ್ರಿ, ಬಟ್ ಇದ್ದಿದ್ದು ಕೊಡ್ತೇವೆ ನಿಮ್ಗೆ. ಲಿಟ್ರಲಿ ಯಾವತ್ತೂ ರೀ ನನ್ನ ವಿಡಿಯೋ ನೋಡೋರು, ನೀವು ಯಾರ ಬಂದವ್ರಿಗೆ ನಾ ಒಂದು 5 ರೂಪಾಯಿ ಕಮ್ಮಿ ತೊಗೊಂಡಿರ್ಬೇಕ್ರಿ, 10 ರೂಪಾಯಿ ಕಮ್ಮಿ ತೊಗೊಂಡಿರ್ಬೇಕ್ರಿ. ಒಬ್ಬೊಬ್ರಿಗೆ ಫ್ರೀನೇ ಬಿಟ್ಟಿರ್ಬೇಕ್ರಿ. ನಾ ದುಡ್ಡಿಲ್ಲ ಅಂತಲ್ಲ, ಬಟ್ ಅನ್ನದ ಬೆಲೆ ಗೊತ್ತು ನನಗೆ. ಅದು ಯಾಕೆ ಬಿಡ್ತೀನಿ ಅಂತಂದ್ರೆ, ನಾಳೆಯಿಂದ ನಿಮ್ಗೆ ಹಸಿವೆ ಆಗಿದ್ದಿತ್ತು ಅಂತಂದ್ರೂ ನಂಬಲ್ಲಿ ಬಂದ್ರಿ ಅಂತಂದ್ರೆ ಲೊಕೇಶನ್ ನಂಬಲ್ಲಿ ಗೋಲ್ಡ್ ಚಿತ್ರಾನ್ನದಾಗ ಊಟ ಸಿಗ್ತದೆ ಫ್ರೀ. ಹಸಿವೆ ಆದ್ರೆ ಊಟ ಸಿಗ್ತದೆ ಅಂತ ಆ ವರ್ಸ್ ಮೇಲೆ ಬರ್ರಿ ಗೈಸ್. ನೀವು ಲಿಟ್ರಲಿ ಹೇಳ್ತೀನಿ, ಚಿತ್ರಾನ್ನ ಸ್ಟಾರ್ಟ್ ಮಾಡಿದ ಉದ್ದೇಶ ಅದೇ ರೀ. ಯಾಕಂದ್ರೆ ನಾವು ಕಾಲೇಜ್ ಹೋಗೋ ಟೈಮ್ನಾಗ ಎಷ್ಟೋ ಹಸಿವೆ ಆಗ್ತೀವಿ, ಬೆಂಗ್ಳೂರ್ನಾಗ ಹೋಗೋದಾಗ ಆ ಕಡೆ ಈ ಕಡೆ ಸುತ್ತಾಡೋ ಟೈಮ್ನಾಗ ರೀ ರೈಸ್ ಊಟ ಮಾಡ್ತೀರಿ ಖಾಲಿ. ಯಾಕಂದ್ರೆ ಹಸಿವೆ ಆಗಲ್ಲ, ಅದು ಹೊಟ್ಟೆ ತುಂಬ್ತದೆ ಅಂತೇಳಿ. ಇಡ್ಲಿ ವಡ ಅದಕ್ಕೇನ ಹೇಳ್ತೀರಿ, ಎವ್ರಿಥಿಂಗ್ ಇಸ್ ಟೆಂಪ್ರರಿ, ರೈಸ್ ಇಸ್ ಪರ್ಮನೆಂಟ್. ನಮ್ಮಲ್ಲಿ ಎಷ್ಟೋ ಜನ ಬರ್ತಾರ್ರಿ, ಅದು ಆಗಿಲ್ಲ ಇದು ಆಗಿಲ್ಲ, ಅದು ಸರಿಯಾಗಿದೆ ಸರಿಯಾಗಿಲ್ಲ ಅದು ಸ್ವಲ್ಪ ಊಟ ಮಾಡಿ ಸ್ವಲ್ಪ ಇಟ್ಟು ಹೋಗ್ಬಿಡ್ತಾರೆ ರೀ ಗೈಸ್. ಟೇಸ್ಟ್ ನೋಡ್ಲಾಗ ಯಾವತ್ತೂ ಬರ್ಬೇಡ್ರಿ. ಹಸಿವೆ ಟೇಸ್ಟ್ ನೋಡ್ರಿ, ಬಟ್ ಟೇಸ್ಟ್ಗೋಸ್ಕರ ಬರ್ಬಿಡ್ರಿ. ಹಸಿವೆ ಇದ್ದಾಗ ಬರ್ರಿ, ಯಾಕಂದ್ರೆ ನಮ್ಮ ಅನ್ನಕ್ಕೂ ಬೆಲೆ ಸಿಗುತ್ತೆ. ಟೇಸ್ಟ್ ನೋಡ್ಲಾಗ ಬರ್ತೀವಿ, ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಇಟ್ಟು ಹೋಗ್ತೀರಿ, ಹಸಿವೆನೇ ಆಗಿರಲ್ಲ ನಿಮಗೆ. ಇನ್ನ ಒಂದು ಮಾದ್ರಿ, ಹಸಿವು ಅಂತ ಬಂದಾಗ ಹೈಜಿನ್ ನೆನಪಾಗೋತ್ತ, ಟೇಸ್ಟ್ ನೆನಪಾಗೋತ್ತ, ಎಲ್ಲಿ ಇದೀವಿ ಅನ್ನೋದು ನೆನಪಾಗೋತ್ತ, ಎಲ್ಲ ನೆನಪಾಗ್ಬಿಡುತ್ರಿ. ಹಸಿವು ಅಂತ ಬಂದಾಗ ಎಲ್ಲ 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 ಮರ್ತು ಬಿಡುತ್ತೆ. ಸೊ ಹಸಿವನ್ನ ಅಷ್ಟು ಪಾಠ ಕಲಿಸುತ್ತೆ ಇವಾಗ. ಓಕೆ, ಕಲೀರಿ, ಹುಷಾರಾಗ್ರಿ. ಇವತ್ತಿನ ಪಾಠ ಇಷ್ಟೇ, ಹೆಚ್ಚಿಗೆ ಹೇಳಲ್ಲ. ಇಷ್ಟೆಲ್ಲ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್. ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ನಿಮ್ಮ ಗಂಡಗ, ನಿಮ್ಮ ಅಪ್ಪಗ, ನಿಮ್ಮ ಹೆಣಪ್ಪಿಗೆ, ನಿಮ್ಮ ಲವ್ವರಿಗೆ, ನಿಮ್ಗೆಲ್ರಿಗೆ ಹೇಳ್ರಿ, ಅನ್ನ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಸಿವು ಅಂತ ಬಂದವ್ರಿಗೆ ಅನ್ನ ಆಗ್ಲಿಕ್ಕೆ ಹೇಳ್ರಿ. ಪುಣ್ಯ ಮುಡದೆ ಇದ್ರು ಅವ್ರು ಹೊಟ್ಟಿರೋದು